ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಹುಲ್ಲಂಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕಾಗಿ ಬೃಹತ್ ಕಾಲ್ನಡಿಗೆ ಜಾಥಾ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ವ್ಯಾಪ್ತಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಕೆಎಂ ಸಂದೇಶ್ ನೇತೃತ್ವದಲ್ಲಿ ಗ್ರಾಮದಿಂದ ಜಿಲ್ಲಾ ಪಂಚಾಯಿತಿವರೆಗೂ 22 ಕಿಲೋಮೀಟರ್ ಸಾವಿರಾರು ಜನಸಂಖ್ಯೆಯಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಸೋಮವಾರ ನಡೆಸಲಾಯಿತು. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರವೀಣ್ ಬಾಗೇವಾಡಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಕೆಎಂ ಸಂದೇಶ್, ತಾಲೂಕಿನ ವೇಮಗಲ್ ಹೋಬಳಿ ವ್ಯಾಪ್ತಿಯ ಹುಲ್ಲಂಕಲ್ಲು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬೇಕು. ಬೆಳಗ್ಗೆ ಎದ್ದು ಅವರ ಮುಖ ನೋಡಿಕೊಂಡು ನಾವು ಹೋಗಬೇಕು ಎಂದು ಸರ್ವಣಿಯರು ಅಂಬೇಡ್ಕರ್ ಪ್ರತಿಮೆಗೆ ಜಾಗವನ್ನ ನೀಡಲು ಬಿಡುತ್ತಿಲ್ಲ. ಈ ವಿಚಾರದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇತರೆ ಆಮಿಷಕ್ಕೆ ಒಳಗಾಗಿ ಇದುವರೆಗೂ ಜಾಗ ಗುರುತಿಸಿಲ್ಲ. ಹಾಗಾಗಿ ಇವತ್ತು ಸುಮಾರು 20 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಮಾಡಿದ್ದೇವೆ. ಈ ಸಮಸ್ಯೆ ಬಗೆಹರಿಯದೆ ಹೋದರೆ ಮುಂದಿನ 15ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಜಾಥಾ ಮತ್ತು ಜಾಗ ಗುರುತಿಸಿಕೊಡುವವರೆಗೂ ಅನಿರ್ದಿಷ್ಟ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಬಾಗೇವಾಡಿ ಅವರು ಮನವಿ ಸ್ವೀಕರಿಸಿ ಮಾತನಾಡಿ, ಸ್ಥಳ ಗುರುತಿಸಿ ನಿಮ್ಮೊಟ್ಟಿಗೆ ಹಾಗೂ ಮೇಲಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸೂಕ್ತ ಸ್ಥಳವನ್ನು ಗುರುತಿಸಿ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸಲು ಜಿಲ್ಲಾಡಳಿತ ಸದಾ ಸಿದ್ಧವಿದ್ದು, ಉದಾಹರಣೆಗೆ ಜಿಲ್ಲಾಡಳಿತ ಭವನದ ಮುಂದೆ ಬೃಹತ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸುತ್ತಿರುವುದೇ ಸಾಕ್ಷಿ. ಈ ನಿಟ್ಟಿನಲ್ಲಿ ಹುಲ್ಲಂಕಲ್ಲು ಗ್ರಾಮದಲ್ಲಿ ಸಹ ಸಂವಿಧಾನ ಶಿಲ್ಪಿಯನ್ನು ನಿರ್ಮಿಸುವುದು ನಮ್ಮ ಜವಾಬ್ದಾರಿ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಪ್ರಭಾರ ಅಧಿಕಾರಿ ಮೈಲಾರಪ್ಪ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ರಮೇಶ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಎಸ್ ಗೋಪಿನಾಥ್, ಅಂಬೇಡ್ಕರ್ ಸೇವಾ ಸಮಿತಿ ಗೌರವ ಅಧ್ಯಕ್ಷ ನವೀನ್, ರಾಜ್ಯ ಸಂಘಟನೆ ಕಾರ್ಯದರ್ಶಿ ಚಿನ್ನಾಪುರ ಅನಿಲ್ ಕುಮಾರ್, ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಮಂಜುನಾಥ್, ಮುನಿರಾಜು, ಯಲಹಂಕ ನರಸಿಂಹಮೂರ್ತಿ, ಚಲಪತಿ, ಜೈ ಭೀಮ್ ಚಂದ್ರು, ವೆಂಕಟೇಶ್, ಡಿಎಂ ವೆಂಕಟೇಶ್, ನರಸಮ್ಮ, ಲಕ್ಷ್ಮಮ್ಮ, ಸಾವಿತ್ರಮ್ಮ, ಶಶಿಕಲಾ ಸೇರಿದಂತೆ ಗ್ರಾಮಸ್ಥರು ಇತರರು ಇದ್ದರು. ಶಾಂತಿ ಕದಡ ಅಂತ ಕೆಲಸನ ನಾವು ಮಾಡಿಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರು ಮೊಮ್ಮಕ್ಕಳು, ಕರೆಕ್ಟ್ ಅಲ್ಲ? ಶಾಂತಿ ಕದಡ ಅಂತ ಕೆಲಸ ನಾವು ಮಾಡಿದ್ದೀರಾ? ಇವತ್ತು ನಮಗೆಲ್ಲ ಅನ್ಯಾಯ ಮಾಡಿದ್ದು, ಮೀಟಿಂಗ್ ಅಲ್ಲಿ ಅನ್ಯಾಯ ಮಾಡಿದ್ದು ಯಾರು? ಎಡಿಸಿ ಅವರು. ಕುತ್ಕೊಳ್ರಿ, ನಾನಿದ್ದೀನಿ ಮೀಟಿಂಗ್ ಅಲ್ಲಿ, ನಮ್ಮನ್ನು ಮಾತಾಡಕ್ ಬಿಡ್ತಾ ಇಲ್ಲ. ಅವ್ರು 3 ಅವರ್, ಅವ್ನು ಯಾರೋ ಬುಡ್ಡ 3 ಅವರ್ ಮಾತಾಡ್ತಾವ್ನಿ ಅಲ್ವಾ? ನಮ್ಮನ್ನು ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿಗೆ ಅರ್ಥ ಏನು? ಎಷ್ಟೆಷ್ಟು ದುಡ್ಡು ಶಾಮೀಲಾಗಿದ್ದಾರೆ. ಬಾಬಾ ಸಾಹೇಬ್ ವಿರೋಧ ಮಾಡಂತ ಕೆಲಸ ಏನು? ಇವತ್ತು ನೀವು ಅಪರ ಜಿಲ್ಲಾಧಿಕಾರಿಗಳಾಗಿ ಸಂಬಳ ತಗೊಂತಾ ಇದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಇವತ್ತು ಕೋಲಾರ ಜಿಲ್ಲೆ ಆಗ್ಬೋದು, ಭಾರತ ದೇಶ ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು ನಡೀತಾ ಇದೆ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ. ಹುಲ್ಲಂಕಲ್ಲು ಗ್ರಾಮ ನಡೀತೈತೆ ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಂದ. ಬಾಬಾ ಸಾಹೇಬ್ರ ಪ್ರತಿಮೆನ ಬೇಡ, ನಾವು 5-6 ಸಮುದಾಯದವ್ರು ಇದ್ದೀವಿ, ನಾವು ಹೋಗಿ ತಕ್ಷಣ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಸಮುದಾಯಕ್ಕೊಂದೊಂದು ಫ್ಲೆಕ್ಸ್ ಹಾಕ್ತಾರಂದ್ರೆ ಎಲ್ಲಿದ್ದೇವೆ ನಾವು? ಎಲ್ಲಿದ್ದೀವಿ? ಎಲ್ಲರ ಸಮ್ಮುಖದಲ್ಲಿ ನಾವೇ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ಅಧಿಕಾರಿಗಳಾಗಿ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಅಧಿಕಾರಿಗಳಾಗಿ ಬೇಡ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ. ಇದರಿಂದ ಇರೋಂಥದ್ದೇನು? ಹಂಗಾಗಿ ಇವತ್ತು ಕೇಳ್ರಿ, ಶಾಂತಿಯುತವಾಗಿ ಏನು ಹೋರಾಟ ನಡೆದೈತೋ ಇದು ಶಾಂತಿಯುತವಾಗಿ ನಡೀಬೇಕು. ಅರ್ಥ ಆಯ್ತಲ್ಲ? ನಾನು ಘೋಷಣೆಗೆ ಹೋಗ್ತೀನಿ, ನೀವು ಡೌನ್ ಅನ್ಬೇಕು. ಅರ್ಥ ಆಯ್ತಾ? ಕುತ್ಕೊಳ್ರಿ, ನಿಮ್ಮ ಬಾಯಿ ಮುಂದೆ ಬನ್ನಿ, ಅವ್ರನ್ನೆಲ್ಲ ಕುರ್ಸು. ಅಪ್ಪ ಮಳೆ ಬಿದ್ರೆ ಏನ್ ಬಿದ್ರೆ ಯಾರೇ ಕೇಳಂಗಿಲ್ಲ. ಕೇಳಿಸ್ತಾ? ಫ್ಲಾಗ್ ಎತ್ಕೊಳ್ರಿ ಅಕ್ಕ, ಫ್ಲಾಗ್ ಎತ್ಕೊಳ್ರಿ, ಫ್ಲಾಗ್ ಎತ್ಕೊಳ್ರಿ ಎಲ್ಲ. ನೋಡ್ರಿ, ಮೊನ್ನೆ ಮೀಟಿಂಗ್ ನಡೀತಲ್ಲ, ಕೇಳ್ರಿ. ಎಡಿಸಿ ಅವ್ರ ಸಮ್ಮುಖದಲ್ಲಿ ಮೀಟಿಂಗ್ ನಡೆದಾಗ ಏನ್ ಮಾತಾಡ್ತಾರೆ? ನಮ್ಮ ವಿರೋಧ ಇಲ್ಲ, ಜಿಲ್ಲಾಧಿಕಾರಿಗಳು ಇಲ್ಲ ಸಿಇಒ ಅವರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಕಟ್ಕೊಳ್ಳಿ, ನಮ್ಮದೇನು ವಿರೋಧ ಇಲ್ಲ ಅಂತಾರೆ. ಅಲ್ಲಿಗೆ ಬಾಬಾ ಸಾಹೇಬ್ರು ವಿರೋಧ ಮಾಡ್ತಕ್ಕಂಥದ್ದು ಯಾರು? ಅಧಿಕಾರಿಗಳು.
ಇವ್ರು ಯಾಕೆ ತೋರಿಸ್ತಾ ಇಲ್ಲ ಜಾಗ? ಅಲ್ಲಿ ಬಸ್ ತಿರ್ಗಕ್ಕಾಗಲ್ಲ, ಲಾರಿ ತಿರ್ಗಕ್ಕಾಗಲ್ಲ ಅಂತಾರಲ್ಲ, ರೈಲೇ ಹೋಗ್ಬೋದಲ್ಲ, ರೈಲೇ ಹೋಗ್ಬೋದು. ಯಾಕೆ ಹೇಳ್ತಾರೆ ಇವರು? ಈಗ ಅಧಿಕಾರಿಗಳು ಆ ಜಾಗನ ಯಾಕೆ ಬಿಡ್ಸ್ಕೊಡ್ತಾ ಇಲ್ಲ? ಯಾರು ತಾಳಕ್ಕೆ ತಕ್ಕಂಗೆ ಹೇಳ್ರಿ, ಯಾರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾರೆ ಅವರು? ಹಳ್ಳಿಗಳಲ್ಲಿ ಜಾಗ ಸಿಕ್ಕೋದೆ, ಹಳ್ಳಿಗಳಲ್ಲಿ ಜಾಗ ಸಿಕ್ಕೋದೆ 10 ಕತ್ತಡಿ ಅಣ್ಣ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಗೆ. ಈಗ ಜಿಲ್ಲಾಧಿಕಾರಿಗಳಲ್ಲಿ ತೋರಿಸ್ತಾರೋ, CO ಅವ್ರು ಎಲ್ಲಿ ತೋರಿಸ್ತಾರೋ, UO ಅವ್ರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಊರಲ್ಲಿರೋ ಅಂತ ಎಲ್ಲ ಸಮುದಾಯದವರು ಹೇಳ್ತಾ ಇರ್ಬೇಕಾದ್ರೆ ಇವ್ರು ಯಾಕೆ ಇನ್ನೂ ಗುರ್ತಿಲ್ಲ? ಅರ್ಥ ಆಯ್ತಲ್ಲ? 20 ಕಿಲೋಮೀಟ್ರ್ ಅಣ್ಣ, ಇಲ್ಲಿ ಕೇಳ್ರಿ, 20 ಕಿಲೋಮೀಟ್ರು ಉಲ್ಲಂಕಲ್ ಗ್ರಾಮದಿಂದ ಇಲ್ಲಿ ತನಕ 20 ಕಿಲೋಮೀಟ್ರು. ನೀರು ಕುಡಿಯೋಕೆ ಕೂಡ ಯಾರೂ ಇಲ್ಲಿ ನಿಂತಿಲ್ಲಪ್ಪ, ಊಟಕ್ಕೆ ಕೂಡ ನಿಂತಿಲ್ಲ, ಒಂದು ಕಡೆ ಗ್ಯಾಪ್ ತಗೊಂಡಿಲ್ಲ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾವ್ರಿ. ಏನಕ್ಕೋಸ್ಕರ ಅಂದರೆ ಬಾಬಾ ಸಾಹೇಬರ ಪ್ರತಿಮೆಗೋಸ್ಕರ. ಇದು ನಡೀತಾ ಇರೋಂಥದ್ದು ಕೋಲಾರ ಜಿಲ್ಲೆಯಲ್ಲಿ, ಹೋರಾಟಗಳು ಹುಟ್ಟೂರು ಆಗಿರೋಂಥ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋದೇನಕ್ಕೋಸ್ಕರ? ಬಾಬಾ ಸಾಹೇಬರ ಪ್ರತಿಮೆಗೋಸ್ಕರ. ಆಪೋಸಿಟ್ ಬೇರೆ ಸಮುದಾಯದವ್ರು ಮಾತಾಡ್ತಾ ಇರೋಂಥದ್ದು ಏನು ಗೊತ್ತಾ? ನಾವು 4-5 ಸಮುದಾಯದವ್ರು ಇದ್ದೀವಿ. ಬೆಳಗ್ಗೆ ಅದು ಬೇಡಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರನೇ ಒಂದು ಜಾಗ ಗುರ್ತು ಮಾಡಿಕೊಡುತ್ತೆ ಸರ್. ಆ ಜಾಗ ಗುರ್ತು ಮಾಡಿಕೊಟ್ಟಾಗ ಅಲ್ಲಿದ್ದಂಥ ಕೆಲವು ಜಾತಿ ಮುಖವಾಡಗಳು ಹಾಕ್ಕೊಂಡು ಕೆಲವೊಂದು ಮನವಾದಿ ಶಕ್ತಿಗಳೇನು ಮಾಡುತ್ತಂದರೆ ಊರು ಎಂಟ್ರೆನ್ಸಲ್ಲಿ ಆಗ್ಬಿಡ್ತಿದ್ದು, ಈ ಜಾಗದಲ್ಲಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅಡ್ಡಿ ಮಾಡಿ, ಅಂದರೆ ರೆಸಲ್ಯೂಷನ್ ಆಗಿರೋಂಥ ಜಾಗನ ಅದನ್ನ ಅಡ್ಡಿ ಮಾಡಿ ಈ ಜಾಗ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. ಆ ಮಾತುಗಳನ್ನ ಇಲ್ಲಿರೋಂಥ ಉಲ್ಲಂಕಲ್ಲು ಗ್ರಾಮಸ್ಥರಿಗೆಲ್ಲ ಕೆರಳಿಸಿರೋ ಅಂಥದ್ದು ನಡೆದಿದೆ ಸರ್. ಅಂದರೆ ಅವ್ರಿಗೇನಂದರೆ ಎಲ್ಲ ಒಂದು ಕಡೆ ಮನೋಭಾವನೆ, ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗಬಾರ್ದು, ಬೇರೆ ಕಮ್ಯುನಿಟಿ ಅವರು ಈ ಥರ ಒಂದು ಇದರಲ್ಲಿದ್ದಾರೆ ಅಂತೇಳ್ಬಿಟ್ಟು ಈ ವಿಚಾರ ಸಂಬಂಧಪಟ್ಟಂಗೆ ನಾವು DC ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿರೋಂಥ ಗ್ರಾಮಸ್ಥರು ಅವ್ರು ಹೇಳೋಂಥದ್ದು ಏನಂದರೆ, ಅಧಿಕಾರಿಗಳು ಜಾಗ ಗುರ್ತು ಮಾಡಿಕೊಡ್ತಾ ಇಲ್ಲ, ನಾವು ರೆಡಿ ಇದ್ದೀವಿ ಅಂದರೆ ಆಪೋಸಿಟ್ ಅವ್ರು ಕೂಡ ಹೇಳ್ತಾ ಇರೋಂಥದ್ದು. ಅವರೆಲ್ಲೇ ಗುರ್ತು ಮಾಡಿಕೊಡ್ಲಿ, ಗ್ರಾಮದ ಮುಂದೆನ ಕೊಡಲಿ, ಎಲ್ಲಾದರೂ ಗುರ್ತು ಮಾಡಿಕೊಡ್ಲಿ, ನಾವು ರೆಡಿ ಇದ್ದೀವಿ, ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಒಂದು ಕಡೆ ಪ್ರೆಸ್ ಮೀಟ್ ಎಲ್ಲ ನೆನ್ನೆ ಮಾಡಿ ಹೇಳಿದ್ದಾರೆ. ಓಕೆ, ನಾವು ಹೇಳೋಂಥ ಸರ್, ದಯವಿಟ್ಟು ಸಮುದಾಯ ಗ್ರಾಮಗಳಲ್ಲಿ ಸಿಕ್ಕೋದೆ ನಮ್ಗೆ 5 ಅಡಿ ಜಾಗ, 10 ಅಡಿ ಜಾಗ ಸರ್. ಸಮುದಾಯ ಭವನದ ಮುಂದೆ ಇದೆ ಸರ್. ಸಮುದಾಯ ಭವನ ಯಾವಾಗಾದರೂ ಇಂಪ್ರೂವ್ ಹಾಕ್ಕೊಳ್ಳಿ. ಸಮುದಾಯದ ಭವನದ ಮುಂದೆ ಏನು PDO ಅವ್ರ ಸಮ್ಮುಖದಲ್ಲಿ ಎಲ್ಲ ಸಮುದಾಯದವರು ಸೇರಿ ಏನು ರೆಸಲ್ಯೂಷನ್ ಮಾಡಿದ್ದಾರೆ ಜಾಗ, ಆ ಜಾಗನ ಗುರ್ತು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒಂದು ಇದು ಸರ್. ಪಾಪ ಉಲ್ಲಂಕಲ್ ಗ್ರಾಮದಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ ಸರ್. ಅಲ್ಲಿಂದ ನೋಡಿ ಸರ್, ಎಲ್ರಿಗೂ ಗಾಯಗಳು ಸರ್, ಕಾಲಗಳಲ್ಲೇ ಗುಳ್ಳೆಗಳು ಬಂದ್ಬಿಟ್ಟೈತಿ. ಅಲ್ಲಿಂದ ನಾನ್ ಸ್ಟಾಪ್ ಊಟ ಇನ್ನೂ ಯಾರು ಮಾಡಿದಿರಾ, ಅಲ್ಲಿಂದ ನಡ್ಕೊಂಡ್ಬಂದಿದ್ದೀವಿ. ದಯವಿಟ್ಟು ನಮ್ಮ ಹೋರಾಟಕ್ಕೆ ನೀವು ಬರ್ತೀರ, ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೆ. ದಯವಿಟ್ಟು ಸರ್ ನಮ್ಮದು ಸರ್, ನಮ್ಮ ಒಂದು ಇದೇನಂದರೆ, ನೀವು ಮನ್ಸು ಮಾಡಿದ್ರೆ ಬಾಬಾ ಸಾಹೇಬ್ರಿಗೋಸ್ಕರ ಸರ್ ಮಾಡ್ತಾ ಇರೋಂಥದ್ದು. ಇನ್ನೇನು ಅವ್ರದ್ದು ಯಾರ್ದು ಮನೆಗಳದ್ದು ಅದು ಇದು ಏನಿಲ್ಲ ಸರ್. ನೀವು ಮನ್ಸು ಮಾಡಿ ಇವತ್ತೇ ಆ ಸಮುದಾಯ ಭವನದ ಮುಂದೆ ಬಾಬಾ ಸಾಹೇಬ್ರ ಇರೋಣ, ಬಾಬಾ ಸಾಹೇಬ್ರ ಪ್ರತಿಮೆ ಆಗೋದಕ್ಕೆ ದಯವಿಟ್ಟು ಇವತ್ತೇ ನೀವು ಒಂದು ಆದೇಶ ಮಾಡಿದ್ರೆ ಇಷ್ಟು ಜನ ಬಡವರು ಮಾಡಿರೋ ಅಂಥ ಒಂದು ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. 10 ಜಾಗ ಸರ್ ಅಷ್ಟೇ. ಆಯಿತು, 100% ನಾನೀಗ ಮಾನ್ಯ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಈ ದೇಶದಲ್ಲಿ ವಿರೋಧ ಮಾಡೋಂಥವ್ರು ಯಾರೂ ಇಲ್ಲವೇ ಇಲ್ಲ. ನಾನು ಸೇರಿಕೊಂಡು ಅದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಂ ಸರ್, ಅದು ಸೂಕ್ತವಾದ ಸ್ಥಳ ಕಾನೂನು ಚೌಕಟ್ಟಿನಲ್ಲಿ ಹೌದು ಸರ್. ಮಾನ್ಯ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ ಹಾಂ ಸರ್ 100% ಮಾಡೋಣ. ಸರ್, ADC ಓಪನ್ ಮೈಂಡ್ ಇದ್ದೇವೆ. ಹಾಂ ಸರ್, ಇದು ಓಪನ್ ಮೈಂಡ್. ಹಾಂ ಸರ್, ಮುಕ್ತ ಮನಸ್ಸಿನಿಂದ ಹಾಂ ಸರ್, ಸೂಕ್ತವಾದ ಸ್ಥಳವನ್ನು ಗುರುತಿಸಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ಜಾಗದಲ್ಲಿ ಅಂದರೆ ಹಾಂ ಸರ್, ಒಂದು ಸೂಕ್ತವಾದ ಸ್ಥಳ ಕೊಡಬೇಕಾಗುತ್ತೆ. ನೀವು ಎಲ್ಲೇ ಇದರಲ್ಲಿ ಮಾಡಿದ್ರೆ ಆ ಥರ ಆಗೋದಲ್ಲ. ನಾವು ADC ಅವರು ಏನೋ ವಿಸಿಟ್ ಮಾಡಿ ನೋಡ್ತಾರೆ. ಆಯ್ತು, ನೋಡಿಕೊಂಡು ಡೆಫಿನೆಟ್ಲಿ ನಾವು ಅದನ್ನು 100% ಮಾಡೋಣ ಸರ್. ಗ್ರಾಮದ ಮುಂಭಾಗದಲ್ಲಿ ಸರ್ ಸ್ಕೂಲ್ ಮುಂದೆ ಜಾಗ ಇದೆ, ಐಮಾಕ್ಸ್ ಲೈಟ್ ಮುಂದೆ ಜಾಗ ಇದೆ, ಮತ್ತು ಭವನದ ಮುಂದೆ ಜಾಗ ಇದೆ, ಸಮುದಾಯ ಭವನದ ಮುಂದೆ ಜಾಗ ಇದೆ. ಗ್ರಾಮದ ಮುಂಭಾಗದಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ ಸರ್. ಅಂದರೆ ಯಾವುದೋ ಹಳ್ಳದಲ್ಲಿ ಊರಿಗಿಂತ ದೂರ ಇರೋಂಥ ಜಾಗದಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಅಂಥ ಜಾಗದಲ್ಲಿ ಮಾಡೋಣ. ಆಯ್ತಾ? ಅಷ್ಟೇ ಸರ್. ಅದಕ್ಕೂ ನೀವು ಎಲ್ಲ ಸಹಕಾರ ಮಾಡಿ 100% ಸರ್. ಆದರೆ ಅವ್ರು ಹೇಳೋದು ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹೌದು ಸರ್ ಒಂದು ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಸರ್ ಅದು. ಬಟ್ ಇಲ್ಲಿ ಅಂತ ಜಾಗಗಳಲ್ಲಿ ಕೊಟ್ರೆ ಏನ್ ಸರ್ ಅದಕ್ಕೆ ಅರ್ಥ? ಆ ಥರ ಆಗಿರೋದು ಸರ್. ಅದೇ ಚರ್ಚೆ ಮಾಡ್ತೀನಿ. ಸ್ಥಳ ತನಿಖೆ ಕೂಡ ಮಾಡೋಣ, ಮಾಡಿ ಸೂಕ್ತ ಸ್ಥಳದಲ್ಲಿ ಮಾಡೋಣ. ಆಯ್ತು ಸರ್, ಥ್ಯಾಂಕ್ ಯು. ಸರ್ ನಂಬಿದ್ದೀವಿ ಸರ್, ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್.